ಹಾಸನದ ಈಚನಹಳ್ಳಿ ಬಳಿ ಕಾರು ಅಪಘಾತದಲ್ಲಿ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮದ 6 ಜನರು ಸಾವನ್ನಪ್ಪಿದ್ದು, ಒಂದೇ ಕುಟುಂಬದ 3 ಮಕ್ಕಳು ಈಗ ಅನಾಥರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಭೇಟಿ ನೀಡಿ ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬಿದ ನಡುವೆಯೇ ದೇವನಹಳ್ಳಿ ತಾಲೂಕಿನ ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಅವರು ಕೂಡ ಕಾರಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ಕಾರ್ಯವನ್ನು ಮಾಡಿದರು. ಮುಂದಿನ ದಿನಗಳಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾದ ಎಲ್ಲ ಜವಾಬ್ದಾರಿಗಳನ್ನು ತಾವೇ ನಿಭಾಯಿಸುವುದಾಗಿ ಭರವಸೆ ನೀಡಿದ ಬಳಿಕ ಮಕ್ಕಳು ಸಾಕಷ್ಟು ಆತ್ಮಸ್ಥೈರ್ಯದಿಂದ ಓದುವ ಕೆಲಸ ಮಾಡಬೇಕು, ಯಾವುದೇ ಕಾರಣಕ್ಕೂ ಭಯಭೀತರಾಗಬೇಡಿ ಎಂದು ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ಕಾರ್ಯವನ್ನು ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿರವರು ಮಾಡಿದರು. ಕೇಳಿ, ಅವರು ಮಾಡ್ತಾರೆ, ಅವ್ರ ಜೊತೆ ನಾನು ಮಾಡ್ತೀನಿ, ನಿಮ್ಮ ಜೊತೆ ನಾವಿರ್ತೀವಿ. ಯಾವುದೇ ಕಾರಣಕ್ಕೂ ಎಲ್ಲಿ ನೀವು ಕುಗ್ಗಬೇಡಿ. ಮಕ್ಕಳಿಗೆ ಅವ್ರ ತಾಯಿ ತಂದೆ ಯಾವ ಥರ ನೋಡ್ಕೊಂಡ್ರು ಆ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನಾವು ಅವ್ರ ಜೊತೆ ಇರ್ತೀವಿ. ಅರ್ಥ ಆಯ್ತಾ? ಏನೇ ಆಗಲಿ ಒಂದು ಮುಖಂಡರಿಗೆ ಹೇಳ್ರಿ, ನಾನು ಎಲ್ಲಿದ್ದರೂ ನಾನು ಬಂದು ಅವ್ರು ನನ್ನ ಸಂಪರ್ಕ ಮಾಡ್ತಾರೆ, ನಾನು ಅವ್ರ ಜೊತೆ ನಾನು ಇರ್ತೀನಿ. ನಮ್ಮ ದೇವರಾಜಣ್ಣು ನಮ್ಮ ನಾಯಕರು ಇರ್ತಾರೆ ಇಲ್ಲಿ, ಅವ್ರಿಗೆ ನೀವು ವಿಷಯ ತಿಳಿಸುವ, ನಾನು ಬಂದು ನಿಮ್ಗೆ ಏನು ಬೇಕೋ ನಾನು ಸಪೋರ್ಟ್ ಮಾಡ್ತೀನಿ, ನಿಮ್ಮ ಜೊತೆ ನಾನು ಇರ್ತೀನಿ. ಧೈರ್ಯವಾಗಿರ್ರಿ, ನಾವೆಲ್ಲ ಇದ್ದೀರಿ. ನಿಮ್ಮ ತಂದೆ ತಾಯಿಗಿಂತ ಹೆಚ್ಚಿಗೆ ನಾವು ನೋಡ್ಕೊತೀವಿ. ಏನೇ ಕಷ್ಟ ಅಂತ ನೀವು ಅನಿಸಿದ್ರು ಯಾವುದೇ ಒಂದು ಭಯ ಬೀಳೋದು ಬೇಡ. ಧೈರ್ಯವಾಗಿ ನುಗ್ಗಿ ನಿಮ್ಗೆ ಏನು ಬೇಕೋ ನಾನು ಸಪೋರ್ಟ್ ಮಾಡ್ತೀನಿ. ಚೆನ್ನಾಗಿ ಓದ್ರಿ. ನಿಮಗೆ ಓದೋಕ್ಕೆ ಏನು ಸವಲತ್ತು ಬೇಕೋ ನಾನು ಕೊಡಿಸ್ತೀನಿ. ನಮ್ಮ ಇವರು ಏನಾದರೂ ನಿಮಗೆ ಸಪೋರ್ಟ್ ಮಾಡಿದರೆ ನನ್ನ ಬೆಂಬಲನೂ ನಿಮ್ಗೆ ಇರ್ತದೆ. ನಮ್ಮ ಸೀನಣ್ಣು ಎಲ್ಲರೂ ಇರ್ತಾರೆ, ನಮ್ಮ ಮಂಜಣ್ಣು. ಯಾವಾಗನ ನೀವು ಫೋನ್ ಮಾಡಿರಿ, ಬಂದು ನಿಮ್ಮ ಕಷ್ಟಕ್ಕೆ ಸ್ವಲ್ಪ ಸಹಾಯ ಮಾಡಿ. ಗೊತ್ತಾಯ್ತಾ? ಧೈರ್ಯವಾಗಿ ಓದ್ರಿ, ಅಂಜಬೇಡ್ರಿ, ಭಯ ಬೀಳಬೇಡ್ರಿ. ನಿಮ್ಮ ತಂದೆ ತಾಯಿ ಹೆಸರನ್ನ ಉಳಿಸ್ಬೇಕು ನೀವು. ಧೈರ್ಯವಾಗಿರಪ್ಪ, ನಾವೆಲ್ಲ ಇದ್ದೀವಿ. ಏನಾದರೂ ನಿಮಗೆ ಅವಶ್ಯಕತೆ, ಏನಾದರೂ ನಿಮ್ಗೆ ಸಹಾಯ ಬೇಕು ಅಂದರೆ ಸಹಾಯಕ್ಕೆ ನಾನು ಇರ್ತೀನಿ. ಏನಕ್ಕೂ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರ ಇನ್ನೂ ಅವಶ್ಯಕತೆ ಇದ್ದರೆ ನನಗೆ ಹೇಳಿ, ನಾನು ಬಂದು ನಿಮ್ಗೆ ಸಹಾಯ ಮಾಡ್ತೀನಿ. ಧೈರ್ಯವಾಗಿರಬೇಕು ನೀವು, ಭಯ ಬೀಳಬೇಡಿ. ಇವರೆಲ್ಲ ಊರವರೆಲ್ಲ ನಿಮ್ಮ ತಂದೆ ತಾಯಿನೇ ಅಂದ್ಕೊಳ್ಳಿ. ಗೊತ್ತಾಯ್ತಾ? ಇಲ್ಲೇ ಇರ್ತೀರಮ್ಮ, ವಿಜಯಪುರ. ಚಿಕ್ಕ ಮಕ್ಕಳಲ್ಲಿ ಪರಿಸ್ಥಿತಿ ವಿಧಿ ಅಂತ ಇವರು ಮಕ್ಕಳು ಸಾಕಂಡ